ಜೈ ಕರ್ನಾಟಕ. ನಮಸ್ಕಾರ ಅಕ್ಕರೆ ಸಹೃದಯರೇ, ಎಲ್ರಿಗೂ ನಲ್ಬೆಳಗು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಇಲ್ಲಿ ನಮ್ಮ ಸುಚಿತ್ರ ಸಾಂಸ್ಕೃತಿಕ ಸಂಸ್ಥೆಯ ಆವರಣದಲ್ಲಿ ನಮ್ಮ ಸದ್ಯೋಜಾತ ಭಟ್ರ ಒಂದು ಚಾಣಕ್ಯ ಅಂತಕ್ಕಂಥ ಒಂದು ಹೊತ್ತಿಗೆ ಲೋಕಾರ್ಪಣೆ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಶ್ರೀಧರ್ ಅವರು ಆಹ್ವಾನಿತರಾಗಿ ಬಂದಿದ್ದಾರೆ. ಅಲ್ಲಿ ಅವ್ರ ಪಕ್ಕದಲ್ಲಿ ಅವರ ಒಂದು ಪ್ರೀತಿಯ ಅಭಿಮಾನಿ ಬಳಗನಿದೆ. ಅವ್ರನ್ನ ಈ ವಿಚಾರದಲ್ಲಿ ಮಾತನಾಡ್ಸೋಣ. ಜೈ ಕರ್ನಾಟಕ. ನಲ್ಬೆಳಗು ಶ್ರೀಧರ್ ಅವರೇ, ನೋಡಿದರೆ ಭಾಳ ಸಂತೋಷ. ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಅದ್ರ ಬಗ್ಗೆ ನಿಮಗೊಂದು ಮಾತು ಬರಲಿ. ಮನುಷ್ಯ ಜಗತ್ತನ್ನು ನೋಡೋದು ಅನ್ನೋ ಅನುಭವ ಬರೋದೇನೆ ತಾಯಿ ಮುಖಾಂತರ. ಸ್ತ್ರೀ ನಮ್ಮ ಸೃಷ್ಟಿಗೆ ಮೂಲ ಅಂತ. ಪರಮಾತ್ಮ ತತ್ವ ಶಿವ, ಅವನು ಸ್ಥಾಣು, ಅವನು ನಿರಾಕಾರ ನಿರ್ಗುಣ. ಆದರೆ ಸಾಕಾರವಾಗಿ ಶಿವಶಕ್ತಿ ಅದು ಆಚೆ ಬರಬೇಕಾದ್ರೆ ಅದು ಶಕ್ತಿಯ ಮೂಲಕವೇ. ಸೃಷ್ಟಿಯೇ ಸ್ತ್ರೀ, ಹಾಗಾಗಿ ಪ್ರಕೃತಿ ಸ್ತ್ರೀ ಮಾತೆ. ಹಾಗೆಯೇ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮಗೆ ಭಾಳ ದೊಡ್ಡ ಒಂದು ಶಕ್ತಿಯಾಗಿ ಒಂದು ಆ ತಾಯಿಯ ಸ್ಥಾನ, ಅದು ಚಿಕ್ಕವರೇ ಇರ್ಬೋದು ದೊಡ್ಡವರೇ ಇರ್ಬೋದು, ಸ್ತ್ರೀ ಒಳಗೆ ಇರುವಂತಹ ಮಾತೃಸ್ಥಾನ ಇದೆಯಲ್ಲ, ಅದು ಭಾಳ ದೊಡ್ಡ ವಿಚಾರ. ಅದು ನಮ್ಮ ದೇಶದಲ್ಲಿ ವಿಶೇಷವಾಗಿ ಸ್ತ್ರೀಯರನ್ನು ಆ ಮಾತೃಸ್ಥಾನದಿಂದಲೇ ಭಾಳ ಗೌರವಿಸೋದು. ಆಗ ಅದೇ ಒಂದು ಅತ್ಯುತ್ತಮ ಉದಾಹರಣೆ ಏನಂತಂದರೆ, ಶ್ರೀರಾಮಕೃಷ್ಣ ಪರಮಹಂಸರು ತನ್ನ ಪತ್ನಿಯನ್ನೇ ದೇವಿ ಅಂತ ಭಾವಿಸೋದು. ಅದು ಅತ್ಯುತ್ತಮ ಉದಾಹರಣೆ. ನಾವೆಲ್ಲರೂ ಹಾಗಿರೋಕ್ಕಾಗಲ್ಲ. ಆದರೆ ಸ್ತ್ರೀಯನ್ನು ಅದೇ ಪ್ರೀತಿ ಗೌರವದಿಂದ ನೋಡ್ತಾ, ಎಲ್ಲರನ್ನಲ್ಲೂ ಆ ಮಾತೆಯನ್ನು ಗಮನಿಸ್ತಾ ನಾವು ಇರಬೇಕು ಅನ್ನೋದೇ ಭಾರತೀಯ ತತ್ವ ಸಿದ್ಧಾಂತ. ಜೊತೆಗೆ ಮನುಸ್ಮೃತಿನೂ ಅದೇನೇ ಹೇಳೋದು, ಮನುವಿನಲ್ಲೂ ಕೂಡ ಅದೇ. ಹಾಗೆ ಈ ದಿನ ವಿಶ್ವ ಮಹಿಳಾ ದಿನಾಚರಣೆ ಅಂತ ತುಂಬ ಸಂತೋಷ ಇದು. ನಾವು ಹಲವು ವರ್ಷಗಳಿಂದ ಈ ದಿನವನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ವಿ. ಹಾಗೆ ಕೆಲವು ಸಲ ನಾವು ನೃತ್ಯ ಪ್ರದರ್ಶನಗಳು ಕೂಡ ಸ್ತ್ರೀಯ ಮಹತ್ವವನ್ನು, ನಾವು ಮಹತ್ವವನ್ನು ತಿಳಿಸ್ತಾ ಇರುವಂಥ ನೃತ್ಯ ಕಾರ್ಯಕ್ರಮಗಳು ನೀಡ್ತಾ ಬಂದಿದ್ದೀವಿ. ಈ ದಿನದ ಈ ಒಂದು ಈ ಗಳಿಗೆಯಲ್ಲಿ ಎಲ್ಲರ ಜೊತೆ ಇರೋದು ನನಗೊಂದು ಸಂತೋಷ ಆಗಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲ ಮಾತೆಯರಿಗೂ, ಸ್ತ್ರೀಯರಿಗೂ, ನಮ್ಮ ಅಕ್ಕ ತಂಗಿಯರಿಗೂ ಎಲ್ಲದರಲ್ಲೂ ಇರುವಂಥ ಆ ಮಾತೆಗೆ ನಾನು ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತೀನಿ. ನಿಮಗೂ ಸಹ ಮಹಿಳಾ ದಿನಾಚರಣೆ ಶುಭಾಶಯಗಳಮ್ಮ. ತುಂಬ ಸಂತೋಷ ಆಯಿತು.